ಎಲ್ಲರಿಗೂ ನಮಸ್ಕಾರ. ಈ ವರುಷದ ದೊಡ್ಡ ಹುಣ್ಣಿಮೆ ಬರ್ತಾ ಇದೆ. ಇದು ಆರ್ಡಿನರಿ ಹುಣ್ಣಿಮೆ ಅಂತ ಖಂಡಿತ ಅಲ್ಲ. ಇದನ್ನ ಗುರು ಪೂರ್ಣಿಮೆ ಅಂತ ನಾವು ಹೇಳ್ತೀವಿ. ನಿಮ್ಗೆಲ್ರಿಗೂ ಗೊತ್ತಿದೆ. ಗುರು ಪೂರ್ಣಿಮೆ ಅನ್ನೋದು ಬರೀ ಒಂದು ಹಬ್ಬ ಅಲ್ಲ, ಬದಲಿಗೆ ನಿಮ್ಮ ಗುರುವಿಗೆ ನೀವು ಹೃದಯಪೂರ್ವಕವಾಗಿ ಧನ್ಯವಾದವನ್ನ ಅರ್ಪಿಸುವಂತಹ ದಿನ. ಅವರನ್ನ ಗೌರವಿಸುವಂತಹ ದಿನ. ನೀವು ಇದನ್ನ ಮಾಡಿದ್ರೆ ನಿಮಗೆ ಗುರುಬಲ ಹೆಚ್ಚಾಗೋದು ಖಂಡಿತ. ಹಾಗಾಗಿ ಇಂತಹ ಒಂದು ಪವಿತ್ರವಾದ ದಿನ ಏನ್ ಮಾಡಬೇಕು, ಅದರಿಂದ ನಿಮ್ಮೆಲ್ಲ ಕಷ್ಟಗಳು ದೂರ ಆಗೋ ಹಾಗೆ, ನಿಮ್ಮ ಇಚ್ಛೆಗಳೆಲ್ಲ ಪೂರ್ಣ ಆಗೋ ಹಾಗೆ, ನಿಮ್ಮ ವೃತ್ತಿ ಒಂದು ಗೌರವ ಆಗಿರ್ಲಿ ಅಥವಾ ನಿಮ್ಮ ಪರ್ಸನಲ್ ಗ್ರೋತ್ ಆಗಿರ್ಲಿ, ಫ್ಯಾಮಿಲಿ ಹೆಲ್ತು, ಫೈನಾನ್ಷಿಯಲ್ ಗ್ರೋತು, ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಎಲ್ಲದರಲ್ಲೂ ಅಭಿವೃದ್ಧಿಯನ್ನ, ಒಂದು ಚೇಂಜಸ್ ಅನ್ನ ಕಾಣೋ ಹಾಗೆ, ಇದಕ್ಕೆಲ್ಲ ಏನ್ ಮಾಡ್ಬೇಕು ಅಂತ ನೋಡೋದಾದ್ರೆ 29 ಜುಲೈ ಬುಧವಾರ ಗುರು ಪೂರ್ಣಿಮೆ ಬರ್ತಾ ಇದೆ. ಆ ದಿನ ಎದ್ದ ಕೂಡ್ಲೆ ಮೊಟ್ಟ ಮೊದಲು ನೀವು ನಿಮ್ಮ ಗುರುವನ್ನ ನೆನೆದು ಅವರಿಗೆ ಧನ್ಯವಾದಗಳನ್ನ ಹೇಳ್ಬೇಕು. ಅವರಿನ್ನೂ ಇದ್ರೆ ಅವರನ್ನ ಭೇಟಿ ಆಗುವಂತ ಚಾನ್ಸಸ್ ಇದ್ರೆ ಖಂಡಿತ ಹೋಗಿ ಭೇಟಿಯಾಗಿ ಆಶೀರ್ವಾದ ತಗೊಳ್ಳಿ. ಇಲ್ಲ ಅಂದ್ರೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ, ಇಲ್ಲ ನೀವಿರೋ ಕಡೆಯಿಂದನೇ ಅವರಿಗೆ ಧನ್ಯವಾದಗಳನ್ನ, ನಮಸ್ಕಾರಗಳನ್ನ ಅರ್ಪಿಸಿ. ಅವರು ಯಾರೇ ಆಗಿರ್ಲಿ, ಅಕ್ಷರ ಕಲಿಸಿದ ತಮ್ಮ ಗುರು ಅಂತ ನಾವು ಹೇಳ್ತೀವಲ್ವಾ? ನಿಮಗೆ ಜೀವನದಲ್ಲಿ ಏನೇ ಕಲಿಸಿದ್ರು, ಅದರಿಂದ ನಿಮ್ಮ ಲೈಫಲ್ಲಿ ಸಣ್ಣ ಚೇಂಜಸ್ ಆಗಿದ್ರು ಕೂಡ ಅವರಿಗೆ ನೀವು ಗ್ರ್ಯಾಟಿಟ್ಯೂಡ್ ಅನ್ನ ಹೇಳಲೇಬೇಕು. ಎಲ್ಲಕ್ಕಿಂತ ಮೊದಲು ಗುರು ತಾಯಿ. ಪ್ರತಿಯೊಬ್ಬರಿಗೂ ಮೊದಲನೇ ಗುರು ತಾಯಿಯಾಗಿರ್ತಾಳೆ. ನಿಮ್ಮ ತಾಯಿಗೆ ನೀವು ಗೌರವವನ್ನ, ಧನ್ಯವಾದಗಳನ್ನ ಅರ್ಪಿಸಿ. ನಂತರ ತಂದೆ, ನಂತರ ನಿಮ್ಮ ಸ್ಕೂಲು ಕಾಲೇಜು ಕಲಿಸಿದವರು ಅಥವಾ ಬೇರೆ ಯಾರೇ ನಿಮಗೆ ಜ್ಞಾನವನ್ನ ಹೇಳಿಕೊಟ್ಟಿದ್ರೆ, ಅವರು ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ, ಏಜ್ ಇಲ್ಲಿ ಮ್ಯಾಟರ್ ಆಗಲ್ಲ. ನೀವು ಯಾರಿಂದ ಏನೇ ಕಲ್ತಿದ್ರು ಅವರಿಗೆ ಮನಸ್ಸಿಂದನೇ ಗೌರವವನ್ನ, ಧನ್ಯವಾದಗಳನ್ನ ಅರ್ಪಿಸಿ. ಅವರನ್ನ ಗೌರವಿಸಿ. ಯಾವಾಗ ನೀವು ಹೃದಯಪೂರ್ವಕವಾಗಿ ಅವರನ್ನ ಗೌರವಿಸ್ತೀರೋ, ಅವರಿಗೆ ಧನ್ಯವಾದಗಳನ್ನ ಹೇಳ್ತಿರೋ, ನಿಮ್ಮ ಅಭಿವೃದ್ಧಿ ಅಲ್ಲಿಂದ ಜಾಸ್ತಿ ಆಗೋಕೆ ಶುರು ಆಗುತ್ತೆ. ಗುರು ಪೂರ್ಣಿಮೆಯಂದೇ ನಾವು ಅವರಿಗೆ ಧನ್ಯವಾದ ಹೇಳ್ಬೇಕಂದ್ರೆ ಇಲ್ಲ. ಸದಾ ಅವರನ್ನ ನೀವು ಗೌರವಿಸ್ತಾ ಇರಬೇಕು. ಮನಸ್ಸಲ್ಲೇ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇರಬೇಕು. ನಿಮಗೆ ಗುರು ಇಲ್ಲ ಅಂದ್ರೆ ನೀವು ನಂಬುವಂತಹ ದೇವರು, ಆರಾಧಿಸುವಂತಹ ದೇವರು ಯಾರೇ ಆಗಿರ್ಲಿ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಜೀಸಸ್ ಅಲ್ಲ, ನೀವು ಯಾರನ್ನ ಪೂಜಿಸ್ತೀರೋ, ಯಾರನ್ನ ನಂಬ್ತಿರೋ, ಅವರನ್ನೇ ನಿಮ್ಮ ಇಷ್ಟ ದೇವರನ್ನಾಗಿ ನೀವು ಯಾರನ್ನ ಕರಿತೀರೋ ಅವರಿಗೆ ನೀವು ಗುರು ಮಾಡಿಕೊಂಡು ಅವರಿಗೆ ನೀವು ಧನ್ಯವಾದಗಳನ್ನ ಹೇಳ್ಬೋದು. ಗುರು ಪೂರ್ಣಿಮದ ದಿನ ಮಹರ್ಷಿ ವೇದವ್ಯಾಸರ ಜನ್ಮ ಆಗಿದ್ದು ಅಂತ ಹೇಳಲಾಗತ್ತೆ. ಅವರೇ ಮಹಾಭಾರತದ ರಚನೆಕಾರರು, ನಮಗೆಲ್ಲ ಗೊತ್ತಿರುತ್ತೆ. ಆ್ಯಂಡ್ ಗುರು ಪೂರ್ಣಿಮದ ದಿನ ಆದಷ್ಟು ನೀವು ಹಳದಿ ಬಟ್ಟೆಗಳನ್ನು ಧರಿಸೋದಕ್ಕೆ ಪ್ರಯತ್ನ ಮಾಡಿ. ಹಳದಿ ಬಟ್ಟೆ ಇಲ್ಲ ಅಂದರೆ ಅರಿಶಿಣವನ್ನು ನೀವು ಹಚ್ಚಿಕೊಳ್ಳಬಹುದು. ಹಳದಿಯ ಬಣ್ಣದ ಒಂದು ತಿಲಕವನ್ನು ನೀವು ಇಟ್ಕೊಳ್ಬಹುದು. ಹಾಗೆಯೇ ಸ್ನಾನ ಮಾಡುವ ಮೊದಲು ಆ ನೀರಿನಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ನೀರಿಗೆ ಸ್ವಲ್ಪ ಅರಿಶಿಣವನ್ನು ಬೆರೆಸಿ ಮನೆಯಲ್ಲಿ ಎಲ್ಲ ಕಡೆ ಅದನ್ನು ಪ್ರೋಕ್ಷಣೆಯನ್ನು ಮಾಡಿ. ಪ್ರೋಕ್ಷಣೆ ಮಾಡುವಾಗ ನಿಮ್ಮ ಇಷ್ಟ ದೇವರನ್ನು ನೆನೆಸಿಕೊಳ್ಳುತ್ತಾ ಪ್ರೋಕ್ಷಣೆ ಮಾಡಿ. ನಿಮ್ಮ ಮನೆಯಲ್ಲಿರೋ ಎಲ್ಲ ನೆಗೆಟಿವಿಟಿ ಹೊರಟು ಹೋಗುತ್ತೆ. ಇದರಿಂದ ನಿಮ್ಮ ಎನರ್ಜಿ ಕೂಡ ಶಿಫ್ಟ್ ಆಗುತ್ತೆ. ಮನೆಯನ್ನ ಕ್ಲೀನ್ ಮಾಡೋದನ್ನ ಮರಿಬೇಡಿ. ಯಾಕೆಂದ್ರೆ ಮನೆಯಲ್ಲಿ ಅನ್ವಾಂಟೆಡ್ ವಸ್ತುಗಳನ್ನ ಇಟ್ಕೊಂಡಿದ್ರೆ ಅಲ್ಲಿ ನೆಗೆಟಿವಿಟಿ ಕೂಡ್ಕೊಂಡಿರುತ್ತೆ. ಹಾಗಾಗಿ ಮನೆಯನ್ನ ಡಿಕ್ಲಿಟರ್ ಮಾಡಿ ಬೇಡದ ವಸ್ತುಗಳನ್ನ ಆಚೆ ಹಾಕ್ಬಿಡಿ. ಆಗ ನೆಗೆಟಿವಿಟಿ ತಾನಾಗೆ ಹೊರಗಡೆ ಹೋಗುತ್ತೆ. ಅಂಡ್ ಗುರುಪೂರ್ಣಿಮೆಯ ದಿನ ಬಡವರಿಗೆ ಸ್ವಲ್ಪ ದಾನವನ್ನ ಮಾಡಿ. ನಿಮ್ಮ ಕೈಲಿ ಏನಾಗುತ್ತೋ ಅದನ್ನ ದಾನ ಮಾಡಿ. ಆಹಾರವನ್ನ ಕೊಡ್ಬೋದು, ಹಣವನ್ನ ಕೊಡ್ಬೋದು, ನಿಮಗೆ ಏನಾಗುತ್ತೋ ಅದನ್ನ ಕೊಡಿ. ಹಾಗೇನೆ ಪಶು ಪಕ್ಷಿಗಳಿಗೆ ತಿನ್ನೋಕೆ ಆಹಾರವನ್ನ ಕೊಟ್ಟರೆ ತುಂಬಾ ಒಳ್ಳೆಯದು. ಹಾಗೇನೆ ನಿಮಗೆ ತುಂಬಾ ಸಾಲ ಇದ್ರೆ, ಕೆಲಸಗಳು ಆಗ್ತಾ ಆಗ್ತಾ ನಿಲ್ತಾ ಇದೆ, ಕೆಲಸಗಳಾದ್ರೂ ಹಣ ಬರ್ತಾ ಇಲ್ಲ ಅಂತ ಅಂದ್ರೆ ಒಂದು ಕಡೆ ಕುತ್ಕೊಂಡು ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಹಿಂದೆ ನಿಮ್ಮ ಜೀವನದಲ್ಲಿ ಯಾರಾದ್ರೂ ಗುರುವಿಗೆ ನೀವು ಅವಮಾನ ಮಾಡಿದ್ರಾ? ಹಾಗೇನಾದ್ರೂ ಇದ್ರೆ ಮನಸ್ಸಲ್ಲಿ ಅವರಿಗೆ ಸಾರಿ ಹೇಳ್ಬಿಡಿ. ಅವರನ್ನ ಮೀಟ್ ಮಾಡೇ ಹೇಳಬೇಕು ಅಂತ ಇಲ್ಲ. ಹೃದಯಪೂರ್ವಕವಾಗಿ ನೀವು ಎಲ್ಲಿದ್ದೀರೋ ಅಲ್ಲೇ ಕುತ್ಕೊಂಡು ಅವರನ್ನ ನೆನೆಸ್ಕೊಂಡು ಮನಸ್ಪೂರ್ವಕವಾಗಿ ಅವರಿಗೆ ಒಂದು ಸಾರಿಯನ್ನ ಹೇಳ್ಬಿಟ್ಟು ಕ್ಷಮೆಯನ್ನ ಕೇಳಿ. ನೀವೇನಾದ್ರೂ ಹುಣ್ಣಿಮೆ ದಿನ ಯಾವುದಾದ್ರೂ ಒಂದು ವಿಶೇಷ ಪೂಜೆಯನ್ನ ಮಾಡಿಸ್ಬೇಕು ಅಂತ ಇದ್ರೆ ಆ ದಿನ ಮಾಡಿಸ್ಬೋದು, ತುಂಬ ಒಳ್ಳೆಯದು. ಇಲ್ಲ ಮನೆಯಲ್ಲಿ ನೀವೇ ವಿಶೇಷವಾಗಿ ಹೂವು, ಹಳದಿ ಬಣ್ಣದ ಹೂವುಗಳು, ಹಳದಿ ಒಂದು ಹಣ್ಣುಗಳು ನೈವೇದ್ಯ ಮಾಡಿ. ಇಲ್ಲ ಅಂದರೆ ಯಾವುದಾದ್ರೂ ಟೆಂಪಲ್ಗೆ ಹೋಗಿ ದೇವರಿಗೆ ಹಣ್ಣು ಹೂವನ್ನು ಅರ್ಪಿಸಿ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೆಯೇ ನಿಮ್ಮ ಲೈಫಲ್ಲಿ ಚೇಂಜಸ್ಸನ್ನು ಮಾಡ್ಕೋಬೇಕು ಅಂತ ಇದ್ದರೆ, ಯಾವುದಾದ್ರೂ ಪ್ರಾಬ್ಲಮ್ಸ್ ನಡೀತಾ ಇದೆ ಅದರಿಂದ ನಾನು ಹೊರಗೆ ಬರಬೇಕು ಅಂತ ಇದ್ದರೆ ಈ ಒಂದು ಸ್ಪೆಷಲ್ ರಿಚುಯಲನ್ನು ನೀವು ಮಾಡ್ಬೋದು. ಇದನ್ನು ಗುರುಪೂರ್ಣಿಮೆಯಂದೇ ಮಾಡಬೇಕಾಗತ್ತೆ. ಇಡೀ ದಿನದಲ್ಲಿ ಇದನ್ನ ಯಾವ ಸಮಯದಲ್ಲಿ ಬೇಕಿದ್ರೂ ಮಾಡ್ಬೋದು, ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಇದನ್ನ ಮಾಡಬೇಕು ಅಂದರೆ ನೀವು ಬಿಳಿ ಅಥವಾ ಹಳದಿ ಬಣ್ಣದ ಒಂದು ಪೇಪರನ್ನು ತಗೊಳ್ಳಿ. ಅದರಲ್ಲಿ ಬ್ಲೂ ಕಲರ್ ಪೆನ್ನಲ್ಲಿ 999 ಅಂತ ಬರೀರಿ. ದೊಡ್ಡದಾಗಿ ಬರೀರಿ, ಸ್ವಲ್ಪ ಕಾಣೋ ಹಾಗೆ ಬರೀರಿ. ಹಾಗೆ ಪೇಪರ್ ಮೇಲೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಅಕ್ಷತೆಯನ್ನು ಹಾಕಿ. ಅಕ್ಷತೆಯನ್ನು ಹಾಕಿದ್ಮೇಲೆ ಒಂದು ದೀಪವನ್ನು ಹಚ್ಚಿ ಆ ಪೇಪರನ್ನು ಕೈಯಲ್ಲಿ ಹಿಡ್ಕೊಂಡು
101 ಸರಿ ಅಥವಾ ನಿಮಗೆ ಎಷ್ಟು ಸರಿ ಸಾಧ್ಯನೋ ಅಷ್ಟು ಸರಿ ಓಂ ಗುರುವೇ ನಮಃ ಅಂತ ನೀವು ಚಾಂಟಿಂಗ್ ಮಾಡಬೇಕು. 101 ಸಾರಿ ನೀವು ಚಾಂಟಿಂಗ್ ಆದ ನಂತರ ನಿಮ್ಮ ಡ್ರೀಮ್ಸ್ ಏನಿದೆ, ನಿಮ್ಮ ಒಂದು ಗೋಲ್ ಏನಿದೆ, ನೀವೇನನ್ನ ತಗೋಬೇಕು ಅಂತಿದ್ದೀರಾ ಆ ಬ್ರಹ್ಮಾಂಡದಿಂದ, ಅದನ್ನ ಅಫರ್ಮೇಷನ್ ರೂಪದಲ್ಲಿ ನೀವು ಹೇಳ್ಕೋಬೇಕಾಗತ್ತೆ. ಇದರಲ್ಲಿ ಎಷ್ಟು ಬೇಕಾದರೂ ನೀವು ಅಫರ್ಮೇಷನ್ಸ್ ಹೇಳ್ಕೋಬಹುದು, ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್, ಅದು ಹಣನ ಪಡೆಯೋದಾಗಿರ್ಲಿ, ಅಟ್ರಾಕ್ಟ್ ಮಾಡೋದಾಗಿರ್ಲಿ, ಪ್ರೀತಿಯನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅಂದ್ರೆ, ಜಾಬನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅಂದ್ರೆ, ಆರೋಗ್ಯವನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅಂದ್ರೆ, ಹೀಗೆ ನಿಮಗೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವುದೇ ಬೇಕಾದ್ರೂ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಒಂದು ಅಫರ್ಮೇಷನ್ಸ್ ಅನ್ನ ನೀವು ಹೇಳ್ಕೊಳ್ಳಿ. ಎಷ್ಟು ಬೇಕಿದ್ರೆ ಅಫರ್ಮೇಷನ್ ಹೇಳ್ಕೋಬಹುದು, ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಮಲ್ಟಿಪಲ್ ಅಫರ್ಮೇಷನ್ಸ್ ತಗೋಬಹುದು. ಫಾರ್ ಎಕ್ಸಾಂಪಲ್, ನನಗೆ ಜಾಬ್ ಸಿಕ್ಕಿದೆ, ಧನ್ಯವಾದಗಳು. ನನಗೆ ನಾನು ಇಷ್ಟಪಟ್ಟ ಹುಡುಗಿ ಅಥವಾ ಹುಡುಗನ ಜೊತೆ ಮದುವೆ ಆಗಿದೆ, ಧನ್ಯವಾದಗಳು. ನಾನು ಬಯಸಿದಂತ ಹಣ ನನಗೆ ಸಿಕ್ಕಿದೆ, ಧನ್ಯವಾದಗಳು. ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ, ಧನ್ಯವಾದಗಳು. ಹೀಗೆ ನೀವು ಅಫರ್ಮೇಷನ್ಸ್ ಅನ್ನ ಹೇಳ್ಕೊಳ್ಳಿ. ಹಾಗೆ ದೇವರಿಗೆ ನೀವು ನಿಮ್ಮನ್ನು ನೀವು ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡು ಅವನ ಮುಂದೆ ಕೂತ್ಕೊಂಡು ನೀವು ಹೇಳಬೇಕು, ದೇವರೇ, ನಾನು ನಿನ್ನ ಮುಂದೆ ನನ್ನನ್ನು ನಾನು ಅರ್ಪಿಸಿಕೊಂಡಿದ್ದೀನಿ, ಸರೆಂಡರ್ ಮಾಡ್ಕೊಂಡಿದ್ದೀನಿ. ನನ್ನ ಕನಸುಗಳನ್ನು ನನಸು ಮಾಡಿ ಕೊಡಲೇಬೇಕು ನೀನು ಅಂತ ಬೇಡ್ಕೋಬೇಕು ನೀವು. ಇದಾದ ನಂತರ ನೀವು ಬರೆದಿರೋ ಪೇಪರನ್ನು ಅಕ್ಷತೆ ಮತ್ತು ಅರಿಶಿಣದ ಜೊತೆ ಫೋಲ್ಡ್ ಮಾಡಿ ನಿಮ್ಮ ಪೂಜಾ ರೂಮಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ದಿನ ಅದನ್ನು ಗಿಡದ ಕೆಳಗಡೆ ಹಾಕ್ಬಿಡಿ. ಪಾಟ್ ಆಗಲಿ ಅಥವಾ ತುಳಸಿ ಗಿಡ ಆಗಲಿ, ಮರ ಆಗಿರ್ಬೋದು, ಯಾವುದೇ ಒಂದು ನಿಮ್ಮ ಮನೆಯಲ್ಲಿ ಗಿಡ ಇದ್ದರೆ ಅದನ್ನು ಗಿಡದಲ್ಲಿ ಹಾಕಿ ಸ್ವಲ್ಪ ಮಣ್ಣನ್ನು ಮುಚ್ಚಿಬಿಡಿ. ಗುರುವಿನ ಮೇಲೆ ಭಾರ ಹಾಕ್ಬಿಡಿ, ಲೆಟ್ ಗೋ ಮಾಡಿಬಿಡಿ. ಅವನು ಎಲ್ಲ ನೋಡ್ಕೊಳ್ತಾನೆ ಅನ್ನೋ ನೀವು ಭರವಸೆಯನ್ನು ನೀವು ಇಟ್ಕೋಬೇಕು. ಸಂಜೆ ನಿಮ್ಮ ಕೈಲಾದರೆ ಸಿಹಿಯನ್ನು ಏನಾದರೂ ಮಾಡಿ ದೇವರಿಗೆ ಅರ್ಪಿಸಿ ನೈವೇದ್ಯ ಮಾಡಿ. ಹಾಗೆಯೇ ಒಂದು ಗ್ಲಾಸ್ ನೀರನ್ನು ಚಂದ್ರನ ಬೆಳಕಲ್ಲಿ ಇಟ್ಟು ಅದನ್ನು ಚಾರ್ಜ್ ಮಾಡಿ, ಅಟ್ಲೀಸ್ಟ್ 1-2 ಗಂಟೆ ಅದನ್ನು ಚಾರ್ಜ್ ಮಾಡಿ ನಂತರ ಮನೆಯವರಿಗೆಲ್ಲ ಕೊಟ್ಟು ನೀವು ಅದನ್ನು ಸೇವಿಸಿ. ಕ್ರಿಸ್ಟಲ್ ನೀವು ಯೂಸ್ ಮಾಡ್ತಾ ಇದ್ರೆ, ಕ್ರಿಸ್ಟಲ್ ಯಾವ್ದಾದ್ರು ಬ್ರೇಸ್ಲೈಟ್ ಅಥವಾ ಏನಾದರೂ ಹಾಕ್ಕೊಂಡಿದ್ರೆ ಅದನ್ನು 1-2 ಗಂಟೆ ಚಂದ್ರನ ಬೆಳಕಲ್ಲಿ ಇಟ್ಟು ಚಾರ್ಜ್ ಮಾಡಿ ನಂತರ ಧರಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಸದ್ಯಕ್ಕೆ ಹಣದ ಸಮಸ್ಯೆ ತುಂಬಾ ಇದೆ ಅಂದರೆ ಒಂದು ಕಾಯಿನನ್ನು ತಗೊಳ್ಳಿ, ಅದಕ್ಕೆ ಕಲಸಿದ ಅರಿಶಿಣವನ್ನು ನೀವು ಹಚ್ಚಬೇಕು. ಅದನ್ನು ಚಂದ್ರನ ಬೆಳಕಲ್ಲಿ ಇಟ್ಟು ಇಡೀ ರಾತ್ರಿ ಇಟ್ಟು ನೆಕ್ಸ್ಟ್ ಡೇ ಅದನ್ನು ಸೂರ್ಯ ಉದಯ ಆಗೋಕ್ಕೆ ಮೊದಲು ತೆಗೆದುಕೊಂಡು ನಿಮ್ಮ ಪರ್ಸಲ್ಲಿ ಅಥವಾ ನಿಮ್ಮ ಒಂದು ಬ್ಯಾಗಲ್ಲಿ ಅಥವಾ ದೇವರ ಮನೆಯಲ್ಲಿ ಇಟ್ಟು ನಂತರ ಅದನ್ನು ಯಾವುದಾದ್ರೂ ಟೆಂಪಲ್ಗೆ ಹೋಗಿ ಅದನ್ನು ಅರ್ಪಿಸ್ಬಿಡಿ. ಇದನ್ನೆಲ್ಲ ಮಾಡಿದ್ರೆ ಖಂಡಿತ ಒಳ್ಳೆಯದಾಗತ್ತೆ. ದೇವರು, ಆ ಭಗವಂತ, ಗುರುವಿನ ಫಲ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಂ ಗುರುಭ್ಯೋ ನಮಃ.